ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ಅನೇಕ ಬಾರಿ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಅನೇಕ ಸುದ್ದಿಗಳನ್ನ ಮಾಡುವ ಮೂಲಕ ಅನೇಕ ವಿಚಾರವಾಗಿ ಎಚ್ಚರಿಸುವ ಕೆಲಸವನ್ನ ಮಾಡಿದೆ. ಇವತ್ತು ಪ್ರಮುಖವಾಗಿ ಪೋಷಕರನ್ನ ಎಚ್ಚರಿಸುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಇಲಾಖೆ ಸರ್ಕಾರ ಕೂಡ ಈ ವಿಚಾರವಾಗಿ ಎಚ್ಚೆತ್ತುಕೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದೊಂದು ದಿನ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಹಾಳಾಗ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಕಾರ್ಯಾಚರಣೆ. ಬೆಂಗಳೂರು ಡ್ರಗ್ಸ್ ದಂಧೆಯ ಭಯಾನಕ ಮುಖವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬೇಟೆ. ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ಸ್ ಮಾಫಿಯಾ. ಎಲ್ಲಾ ಕಡೆ ಡ್ರಗ್ಸ್ ಮಾಫಿಯಾದ ಸುದ್ದಿಗಳನ್ನ ನೋಡಿರ್ತೀರಿ, ಎಲ್ಲಾ ಕಡೆ ಡ್ರಗ್ಸ್ ಹೇಗೆ ಸಪ್ಲೈ ಆಗುತ್ತೆ ಅಂತ ನೋಡಿರ್ತೀರಿ. ಆದ್ರೆ ಅದನ್ನ ಹೊರತುಪಡಿಸಿ ಇಲ್ಲಿಯವರೆಗೂ ಯಾರೂ ಮಾಡದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದರಲ್ಲಿ ಆ ಒಂದು ಡ್ರಗ್ ಅಂದ್ರೆ ಮಾದಕ ವಸ್ತುವನ್ನು ಅವ್ರು ಹಾಕಿ ಇದನ್ನ ಬರ್ನ್ ಮಾಡ್ತಾರೆ. ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡಿರುವಂತಹ ಅಂದ್ರೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಯೂಸ್ ಮಾಡಿರುವಂತಹ ಲ್ಯಾಬ್ ನಲ್ಲಿ ಯೂಸ್ ಮಾಡಿರುವಂತಹ ಮಟೀರಿಯಲ್ಸ್ ಗಳನ್ನ ಅವರು ಸೆಕೆಂಡ್ ಹ್ಯಾಂಡ್ ಆಗಿ ತಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದನ್ನ ಅಲ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಬರ್ನ್ ಮಾಡಿ ಇಲ್ಲಿ ಬರುವಂತಹ ಹೊಗೆಯನ್ನ ಅವರು ಸೇವನೆ ಮಾಡ್ತಾರೆ. ಇದು ನಮಗೆ ಸೋರ್ಸ್ ಕೊಟ್ಟಿರುವಂತಹ ಮಾಹಿತಿ, ಕೇವಲ ಮಾಹಿತಿ ಅನ್ನುವಂಥದ್ದು. ಆ ಬಳಿಕ ಇದನ್ನ ನಾವು ಇಡೀ ಈ ಒಂದು ಮಾದಕ ವಸ್ತು ಏನಿದೆ ಇದನ್ನ ಇಲಾಖೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ತಾವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಗಾಂಜಾ. ಅತಿ ದೊಡ್ಡದಾದಂತಹ ಚೈನ್ ಲಿಂಕ್ ನ ಹಂಟ್ ಮಾಡಿ ತಂದಿರುವಂತಹ ಒಂದು ಪ್ಯಾಕೆಟ್ ಮಾತ್ರ ಇದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದರಲ್ಲಿ ಆ ಒಂದು ಡ್ರಗ್ ಅಂದ್ರೆ ಮಾದಕ ವಸ್ತುವನ್ನು ಅವ್ರು ಹಾಕಿ ಇದನ್ನ ಬರ್ನ್ ಮಾಡ್ತಾರೆ. ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡಿರುವಂತಹ ಅಂದ್ರೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಯೂಸ್ ಮಾಡಿರುವಂತಹ ಲ್ಯಾಬ್ ನಲ್ಲಿ ಯೂಸ್ ಮಾಡಿರುವಂತಹ ಮಟೀರಿಯಲ್ಸ್ ಗಳನ್ನ ಅವರು ಸೆಕೆಂಡ್ ಹ್ಯಾಂಡ್ ಆಗಿ ತಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದನ್ನ ಅಲ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಬರ್ನ್ ಮಾಡಿ ಇಲ್ಲಿ ಬರುವಂತಹ ಹೊಗೆಯನ್ನ ಅವರು ಸೇವನೆ ಮಾಡ್ತಾರೆ. ಇದು ನಮಗೆ ಸೋರ್ಸ್ ಕೊಟ್ಟಿರುವಂತಹ ಮಾಹಿತಿ, ಕೇವಲ ಮಾಹಿತಿ ಅನ್ನುವಂಥದ್ದು. ಆ ಬಳಿಕ ಇದನ್ನ ನಾವು ಇಡೀ ಈ ಒಂದು ಮಾದಕ ವಸ್ತು ಏನಿದೆ ಇದನ್ನ ಇಲಾಖೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ತಾವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಗಾಂಜಾ. ಅತಿ ದೊಡ್ಡದಾದಂತಹ ಚೈನ್ ಲಿಂಕ್ ನ ಹಂಟ್ ಮಾಡಿ ತಂದಿರುವಂತಹ ಒಂದು ಪ್ಯಾಕೆಟ್ ಮಾತ್ರ ಇದು. ಈ ಒಂದು ಬಾಂಗ್ ಚಾಕ್ಲೇಟ್ ಏನಿದೆ ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಾರ್ದಂತೆ. ಇದರ ಜೊತೆಗೆ ಜ್ಯೂಸ್ ಅಥವಾ ಹಾಲನ್ನ ಅಥವಾ ಲಸ್ಸಿ ಏನಿರುತ್ತೆ ಅದನ್ನ ಸೇವನೆ ಮಾಡಬೇಕು. ಆ ಮುಖಾಂತರವಾಗಿ ಇದರ ಬಳಕೆಯನ್ನ ಮಾಡಬೇಕು. ಅಂದಾಗ 24 ಗಂಟೆ ಕಿಕ್ ಬರುತ್ತಂತೆ. ಇದನ್ನ ಓರ್ವ ಬಾತ್ಮೀದಾರ ನಮ್ಗೆ ಹೇಳಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಒಂದು ಬಾಂಗ್ ಚಾಕ್ಲೇಟ್ ಇದೆ ಅನ್ನುವಂಥದ್ದು. ಇದನ್ನ ಪ್ರತಿ ಪಾನ್ ಶಾಪ್ ಗಳಲ್ಲಿ ಇದು ಲಭ್ಯ ಆಗುತ್ತೆ ಅನ್ನುವಂಥದ್ದು ಹೇಳಿರುವಂಥದ್ದು. ಆದ್ರೆ 2 ತಿಂಗಳ ಸತತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಎಲ್ಲಾ ಪಾನ್ ಶಾಪ್ ಗಳಲ್ಲಿ ಇದು ಸಿಗಲ್ಲ. ಕೆಲವು ಪಾನ್ ಶಾಪ್ ಗಳಲ್ಲಿ ಸಿಗುತ್ತೆ, ಕೆಲವು ಪಾನ್ ಶಾಪ್ ಗಳಲ್ಲಿ ಇದು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಮಾರೋದಕ್ಕೆ ಬಂದಿರ್ತಾರೆ ಕೆಲವರು, ಅದನ್ನ ನಾವು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಕೆಲವರು ರೆಗ್ಯುಲರ್ ಕಸ್ಟಮರ್ ಗಳಿಗೆ ಮಾತ್ರ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ಬಾಂಗ್ ಚಾಕ್ಲೇಟ್ ಏನಿದೆ ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಾರ್ದಂತೆ. ಇದರ ಜೊತೆಗೆ ಜ್ಯೂಸ್ ಅಥವಾ ಹಾಲನ್ನ ಅಥವಾ ಲಸ್ಸಿ ಏನಿರುತ್ತೆ ಅದನ್ನ ಸೇವನೆ ಮಾಡಬೇಕು. ಆ ಮುಖಾಂತರವಾಗಿ ಇದರ ಬಳಕೆಯನ್ನ ಮಾಡಬೇಕು. ಅಂದಾಗ 24 ಗಂಟೆ ಕಿಕ್ ಬರುತ್ತಂತೆ. ಇದನ್ನ ಓರ್ವ ಬಾತ್ಮೀದಾರ ನಮ್ಗೆ ಹೇಳಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಒಂದು ಬಾಂಗ್ ಚಾಕ್ಲೇಟ್ ಇದೆ ಅನ್ನುವಂಥದ್ದು. ಇದನ್ನ ಪ್ರತಿ ಪಾನ್ ಶಾಪ್ ಗಳಲ್ಲಿ ಇದು ಲಭ್ಯ ಆಗುತ್ತೆ ಅನ್ನುವಂಥದ್ದು ಹೇಳಿರುವಂತದ್ದು. ಆದ್ರೆ 2 ತಿಂಗಳ ಸತತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಎಲ್ಲಾ ಪಾನ್ ಶಾಪ್ ಗಳಲ್ಲಿ ಇದು ಸಿಗಲ್ಲ. ಕೆಲವು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ಅನೇಕ ಬಾರಿ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಅನೇಕ ಸುದ್ದಿಗಳನ್ನ ಮಾಡುವ ಮೂಲಕ ಅನೇಕ ವಿಚಾರವಾಗಿ ಎಚ್ಚರಿಸುವ ಕೆಲಸವನ್ನ ಮಾಡಿದೆ. ಇವತ್ತು ಪ್ರಮುಖವಾಗಿ ಪೋಷಕರನ್ನ ಎಚ್ಚರಿಸುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಇಲಾಖೆ ಸರ್ಕಾರ ಕೂಡ ಈ ವಿಚಾರವಾಗಿ ಎಚ್ಚೆತ್ತುಕೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದೊಂದು ದಿನ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಹಾಳಾಗ್ತಾರೆ.
ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಕಾರ್ಯಾಚರಣೆ. ಬೆಂಗಳೂರು ಡ್ರಗ್ಸ್ ದಂಧೆಯ ಭಯಾನಕ ಮುಖವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬೇಟೆ. ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ಸ್ ಮಾಫಿಯಾ. ಎಲ್ಲಾ ಕಡೆ ಡ್ರಗ್ಸ್ ಮಾಫಿಯಾದ ಸುದ್ದಿಗಳನ್ನ ನೋಡಿರ್ತೀರಿ, ಎಲ್ಲಾ ಕಡೆ ಡ್ರಗ್ಸ್ ಹೇಗೆ ಸಪ್ಲೈ ಆಗುತ್ತೆ ಅಂತ ನೋಡಿರ್ತೀರಿ. ಆದ್ರೆ ಅದನ್ನ ಹೊರತುಪಡಿಸಿ ಇಲ್ಲಿಯವರೆಗೂ ಯಾರೂ ಮಾಡದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದರಲ್ಲಿ ಆ ಒಂದು ಡ್ರಗ್ ಅಂದ್ರೆ ಮಾದಕ ವಸ್ತುವನ್ನು ಅವ್ರು ಹಾಕಿ ಇದನ್ನ ಬರ್ನ್ ಮಾಡ್ತಾರೆ. ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡಿರುವಂತಹ ಅಂದ್ರೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಯೂಸ್ ಮಾಡಿರುವಂತಹ ಲ್ಯಾಬ್ ನಲ್ಲಿ ಯೂಸ್ ಮಾಡಿರುವಂತಹ ಮಟೀರಿಯಲ್ಸ್ ಗಳನ್ನ ಅವರು ಸೆಕೆಂಡ್ ಹ್ಯಾಂಡ್ ಆಗಿ ತಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದನ್ನ ಅಲ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಬರ್ನ್ ಮಾಡಿ ಇಲ್ಲಿ ಬರುವಂತಹ ಹೊಗೆಯನ್ನು ಅವರು ಸೇವನೆ ಮಾಡ್ತಾರೆ. ಇದು ನಮಗೆ ಸೋರ್ಸ್ ಕೊಟ್ಟಿರುವಂತಹ ಮಾಹಿತಿ, ಕೇವಲ ಮಾಹಿತಿ ಅನ್ನುವಂಥದ್ದು. ಆ ಬಳಿಕ ಇದನ್ನ ನಾವು ಇಡೀ ಈ ಒಂದು ಮಾದಕ ವಸ್ತು ಏನಿದೆ ಇದನ್ನ ಇಲಾಖೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ತಾವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಗಾಂಜಾ. ಅತಿ ದೊಡ್ಡದಾದಂತಹ ಚೈನ್ ಲಿಂಕ್ ನ ಹಂಟ್ ಮಾಡಿ ತಂದಿರುವಂತಹ ಒಂದು ಪ್ಯಾಕೆಟ್ ಮಾತ್ರ ಇದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದರಲ್ಲಿ ಆ ಒಂದು ಡ್ರಗ್ ಅಂದ್ರೆ ಮಾದಕ ವಸ್ತುವನ್ನು ಅವ್ರು ಹಾಕಿ ಇದನ್ನ ಬರ್ನ್ ಮಾಡ್ತಾರೆ. ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡಿರುವಂತಹ ಅಂದ್ರೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಯೂಸ್ ಮಾಡಿರುವಂತಹ ಲ್ಯಾಬ್ ನಲ್ಲಿ ಯೂಸ್ ಮಾಡಿರುವಂತಹ ಮಟೀರಿಯಲ್ಸ್ ಗಳನ್ನ ಅವರು ಸೆಕೆಂಡ್ ಹ್ಯಾಂಡ್ ಆಗಿ ತಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದನ್ನ ಅಲ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಬರ್ನ್ ಮಾಡಿ ಇಲ್ಲಿ ಬರುವಂತಹ ಹೊಗೆಯನ್ನು ಅವರು ಸೇವನೆ ಮಾಡ್ತಾರೆ. ಇದು ನಮಗೆ ಸೋರ್ಸ್ ಕೊಟ್ಟಿರುವಂತಹ ಮಾಹಿತಿ, ಕೇವಲ ಮಾಹಿತಿ ಅನ್ನುವಂಥದ್ದು. ಆ ಬಳಿಕ ಇದನ್ನ ನಾವು ಇಡೀ ಈ ಒಂದು ಮಾದಕ ವಸ್ತು ಏನಿದೆ ಇದನ್ನ ಇಲಾಖೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ತಾವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಗಾಂಜಾ. ಅತಿ ದೊಡ್ಡದಾದಂತಹ ಚೈನ್ ಲಿಂಕ್ ನ ಹಂಟ್ ಮಾಡಿ ತಂದಿರುವಂತಹ ಒಂದು ಪ್ಯಾಕೆಟ್ ಮಾತ್ರ ಇದು. ಈ ಒಂದು ಬಾಂಗ್ ಚಾಕ್ಲೇಟ್ ಏನಿದೆ ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಾರದು ಅಂತ. ಇದರ ಜೊತೆಗೆ ಜ್ಯೂಸ್ ಅಥವಾ ಹಾಲನ್ನ ಅಥವಾ ಲಸ್ಸಿ ಏನಿರುತ್ತೆ ಅದನ್ನ ಸೇವನೆ ಮಾಡಬೇಕು. ಆ ಮುಖಾಂತರವಾಗಿ ಇದರ ಬಳಕೆಯನ್ನ ಮಾಡಬೇಕು. ಅಂದಾಗ 24 ಗಂಟೆ ಕಿಕ್ ಬರುತ್ತಂತೆ. ಇದನ್ನ ಓರ್ವ ಬಾತ್ಮೀದಾರ ನಮ್ಗೆ ಹೇಳಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಒಂದು ಬಾಂಗ್ ಚಾಕ್ಲೇಟ್ ಇದೆ ಅನ್ನುವಂಥದ್ದು. ಇದನ್ನ ಪ್ರತಿ ಪಾನ್ ಶಾಪ್ ಗಳಲ್ಲಿ ಇದು ಲಭ್ಯ ಆಗುತ್ತೆ ಅನ್ನುವಂಥದ್ದು ಹೇಳಿರುವಂಥದ್ದು. ಆದ್ರೆ 2 ತಿಂಗಳ ಸತತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಎಲ್ಲಾ ಪಾನ್ ಶಾಪ್ ಗಳಲ್ಲಿ ಇದು ಸಿಗಲ್ಲ. ಕೆಲವು ಪಾನ್ ಶಾಪ್ ಗಳಲ್ಲಿ ಸಿಗುತ್ತೆ, ಕೆಲವು ಪಾನ್ ಶಾಪ್ ಗಳಲ್ಲಿ ಇದು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಮಾರೋದಕ್ಕೆ ಬಂದಿರ್ತಾರೆ ಕೆಲವರು, ಅದನ್ನ ನಾವು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಕೆಲವರು